ಬನ್ನಿ ಪ್ರಿಯ ಕೆಲವರೇ, ಇನ್ನೊಂದು ಹೊಸ ಕಥೆಯನ್ನು ಕೇಳ್ಕೊಂಡು ಬರೋಣ. ವೈಲಿನ್ ವಾದನ. ಆ ಮನೆಯಲ್ಲಿ ಇದ್ದವರು ತಾಯಿ ಮತ್ತು ಮಗ ಇಬ್ಬರೇ. ಮಗನ ಹೆಸರು ಹರೀಶ. ಆತ SSLC ಓದುತ್ತಿದ್ದ. ಆಕೆಗೆ ಮಗನನ್ನು ಬಿಟ್ಟರೆ ಬೇರೊಂದು ಜಗತ್ತೇ ಇರಲಿಲ್ಲ. ಮಗನ ಕಥೆಯೂ ಅಷ್ಟೇ. ಈ ಅಮ್ಮನಿಗೆ ಮಗನನ್ನು ಸಂಗೀತಗಾರನನ್ನಾಗಿ, ಅದರಲ್ಲೂ ವಯಲಿನ್ ವಾದಕನನ್ನಾಗಿ ಮಾಡಬೇಕೆಂದು ಆಸೆ ಇತ್ತು. ಒಂದು ದಿನ ಮಗನನ್ನು ಎದುರು ಕೂರಿಸಿಕೊಂಡು, ನೋಡೋ ಕಂದ, ನೀನು ಹೆಸರಾಂತ ವಯಲಿನ್ ವಾದಕನಾಗಬೇಕು. ವೇದಿಕೆಯಲ್ಲಿ ನೀನು ತುಂಬಾ ಸಂಭ್ರಮದಿಂದ ವಯಲಿನ್ ಬಾರಿಸುವುದನ್ನು ನೋಡಿ ನಾನು ಖುಷಿ ಪಡಬೇಕು. ನಿನ್ನ ರಾಗ ತಾಳದ ಮೋಡಿಗೆ ಅದೆಷ್ಟು ಜನರು ಮೆಚ್ಚಿ ಚಪ್ಪಾಳೆ ಹೊಡಿತಾರಲ್ಲ, ಆ ಕ್ಷಣದಲ್ಲಿ ನಾನು ಪ್ರೇಕ್ಷಕರ ಮಧ್ಯ ಇರಬೇಕು. ಇದು ನನ್ನ ಹಿರಿಯಾಸೆ. ಇದೇ ನನ್ನ ಕಡೆಯಾಸೆ ಕೂಡ ಎಂದಳು. ಮಗ ಏನೋ ಹೇಳಲು ಹೋದ. ಆಕೆ ಇನ್ನೊಂದು ಮಾತಿಗೆ ಅವಕಾಶವನ್ನೇ ಕೊಡದೆ ಅವನನ್ನು ವಯಲಿನ್ ತರಬೇತಿಯ ಶಾಲೆಗೆ ಸೇರಿಸಿಯೇ ಬಿಟ್ಟಳು. ಹರೀಶ್ ತುಂಬಾ ಉತ್ಸಾಹದಿಂದಲೇ ತರಗತಿಗೆ ಬಂದ. ಆದರೆ ಕೆಲವೇ ದಿನದಲ್ಲಿ ಅವನಿಗೆ ಕಲಿಕೆಯಲ್ಲಿ ನಿರಾಸಕ್ತಿ ಉಂಟಾಗಲಾರಂಭಿಸಿತು. 2 ಗಂಟೆಗಳ ಸುದೀರ್ಘ ಕಾಲ ಮೇಡಂ ಹೇಳಿದಂತೆ ವಯಲಿನ್ ಬಾರಿಸುತ್ತಾ ಕೂರುವುದೇ ದೊಡ್ಡ ಹಿಂಸೆ ಅನಿಸಿತು. ಮೇಡಂ ಏನೋ ಹೇಳಿಕೊಡುತ್ತಿದ್ದರೆ ಇವನು ಬೇರಾವುದೋ ಧ್ಯಾನದಲ್ಲಿರುತ್ತಿದ್ದ. ಆಸಕ್ತಿಯೇ ಇರಲಿಲ್ಲವಲ್ಲ. ಹಾಗಾಗಿ ಅವರು ಹೇಳಿದ್ದು ಅವನ ತಲೆಗೆ ಹೋಗಲೇ ಇಲ್ಲ. ಪರಿಣಾಮ ಕಲಿಕೆಯಲ್ಲಿ ಹಿಂದುಳಿದ. ಈ ಹುಡುಗನಿಗೆ ಕಲಿಕೆಯಲ್ಲಿ ಆಸಕ್ತಿ ಇಲ್ಲವೆಂಬುದು ಮೇಡಂಗೆ ಗೊತ್ತಾಗಿ ಹೋಯಿತು. ಆದರೇನು, ಆತ ತಿಂಗಳಿಗೂ ಫೀ ಕೊಡ್ತಿದ್ದಾನಲ್ಲ, ಅದಕ್ಕೆ ಗಪ್ ಚುಪ್ಪಾಗಿ ಉಳಿದು ಬಿಟ್ಟಳು. ಇತ್ತ ಹರೀಶನ ತಾಯಿಯ ವರ್ತನೆಯೇ ಬೇರೆ ಇತ್ತು. ಆಕೆ ಪ್ರತಿ ವಾರವೂ ಮೇಡಂಗೆ ಪತ್ರ ಬರೆಯುತ್ತಿದ್ದಳು, ಫೋನ್ ಮಾಡ್ತಿದ್ಲು. ನನ್ನ ಮಗನನ್ನು ಒಳ್ಳೆಯ ವಯಲಿನ್ ವಾದಕನನ್ನಾಗಿ ಮಾಡಿಯಮ್ಮ ಎಂದು ಬೇಡಿಕೊಳ್ಳುತ್ತಿದ್ದಳು. ನಿಮ್ಮ ಮಗ ಬ್ರಿಲಿಯಂಟ್ ಫೆಲೋ. ತರಗತಿಗೆ ಅವನೇ ಮೊದಲಿಗ. ಅದ್ಭುತವಾಗಿ ವಯಲಿನ್ ನುಡಿಸುತ್ತಾನೆ. ಅವನ ಪ್ರತಿಭೆಯ ಬಗ್ಗೆ ಅನುಮಾನ ಬೇಡ ಎಂದೆಲ್ಲ ಆ ಮೇಡಂ ಸುಳ್ಳು ಹೇಳುತ್ತಿದ್ದರು. ಹೀಗಿದ್ದಾಗ ಅದೊಮ್ಮೆ ಹರೀಶ್ ತರಗತಿಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟ. ನಿರಾಸಕ್ತಿಯ ಅರಿವಿದ್ದ ಮೇಡಂ ಆ ಹುಡುಗ ಬರದೇ ಇದ್ದದ್ದು ಒಳ್ಳೆದೇ ಆಯಿತು ಅಂದುಕೊಂಡಳು. ವಾರ ಕಳೆಯಿತು, ತಿಂಗಳ ಉರುಳಿತು. ಹರೀಶ್ ಶಾಲೆಗೆ ಬರಲಿಲ್ಲ. ಹೀಗಿದ್ದಾಗಲೇ ಶಾಲೆ ವಾರ್ಷಿಕೋತ್ಸವವನ್ನು ಕಲಾಕ್ಷೇತ್ರದಲ್ಲಿ ಆಚರಿಸಲು ನಿರ್ಧರಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲ ಮಕ್ಕಳಿಂದಲೂ ವಯಲಿನ್ ವಾದನ ಪಡೆಯಲಿದೆ ಎಂಬ ಸುದ್ದಿ ಎಲ್ಲ ಪತ್ರಿಕೆಯಲ್ಲೂ ಪ್ರಕಟವಾಯಿತು. ಮರುದಿನವೇ ಹರೀಶ್ ಫೋನ್ ಮಾಡಿದ್ದ. ಮೇಡಂ, ದಯವಿಟ್ಟು ಇಲ್ಲ ಅನ್ಬೇಡಿ, ಕಾರ್ಯಕ್ರಮದಲ್ಲಿ ವಯಲಿನ್ ಬಾರಿಸಲು ಅವಕಾಶ ಕೊಡಿ. ಕೈ ಮುಗಿದು ಕೇಳ್ಕೊಳ್ತೀನಿ. ಒಂದೇ ಒಂದು ಚಾನ್ಸ್ ಕೊಡಿ ಮೇಡಂ ಅಂದ. ಅವನ ಮಾತನ್ನು ಅಷ್ಟಕ್ಕೆ ತಡೆದ ಮೇಡಂ ಹೇಳಿದಳು, ಹರೀಶ, ನೀನು ತಮಾಷೆ ಅಂದ್ಕೊಂಡಿದೀಯಾ? ಇದು ವಾರ್ಷಿಕೋತ್ಸವ ಕಾರ್ಯಕ್ರಮ. ಅದಕ್ಕೆ ಸಾವಿರಾರು ಜನ ಬಂದಿರ್ತಾರೆ. ನೀನು ವಯಲಿನ್ ಕ್ಲಾಸ್ಗೆ ಬಂದೇ ಇಲ್ಲ. ಹಾಗಿರುವಾಗ ಅದು ಹೇಗೆ ನಿಂಗೆ ಚಾನ್ಸ್ ಕೊಡಲು ಸಾಧ್ಯ ಹೇಳು ಅಂದರು. ಸಾರಿ, ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದರು. ಹರೀಶ್ ಪಟ್ಟು ಬಿಡಲಿಲ್ಲ. ಮತ್ತೆ ಮತ್ತೆ ಬೇಡಿಕೊಂಡ. ಹಾಗೆ ಹೇಳುತ್ತಿದ್ದಾಗಲೇ ಒಮ್ಮೆ ಬಿಕ್ಕಳಿಸಿ, ಬರೀ 5 ನಿಮಿಷ ಅವಕಾಶ ಕೊಡಿ ಮೇಡಂ, ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್ ಅಂತ ಅಂಗಲಾಚಲಾರಂಭಿಸಿದ. ಮೇಡಂಗೆ ಪಾಪ ಅನಿಸಿತು. ಆಕೆ ಮನಸ್ಸಿಲ್ಲದೆ ಮನಸ್ಸಿನಿಂದ, ಆಯ್ತು, ಕಾರ್ಯಕ್ರಮದಲ್ಲಿ ನಿನ್ನದೇ ಕಡೆ ಹೆಸರು. ನಾಳೆಯಿಂದ ಕ್ಲಾಸ್ಗೆ ಬಾ, ಟ್ರೈನಿಂಗ್ ಕೊಡ್ತೀನಿ. ಆದಷ್ಟು ಕಲಿಸಲು ಪ್ರಯತ್ನಿಸ್ತೀನಿ. ತಪ್ಪದೆ ಬಾ ಅಂದಳು. ಆತ ಕಡೆಗೂ ತರಗತಿಗೆ ಬರಲೇ ಇಲ್ಲ. ಆದರೆ ವಾರ್ಷಿಕೋತ್ಸವದ ದಿನ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ. ಉಳಿದೆಲ್ಲ ವಿದ್ಯಾರ್ಥಿಗಳು ತರಬೇತಿ ನೀಡಿಯಾಗಿತ್ತು. ಅವರ ಪ್ರದರ್ಶನದ ಬಗ್ಗೆ ಮೇಡಂಗೆ ಅನುಮಾನವೇ ಇರಲಿಲ್ಲ. ಇಡೀ ಕಾರ್ಯಕ್ರಮಕ್ಕೆ ಈ ಹುಡುಗನ ಪ್ರದರ್ಶನ ಕಪ್ಪು ಚುಕ್ಕೆ ಅನ್ನಿಸಿಬಿಟ್ರೆ ಏನ್ ಮಾಡೋದು ಎಂಬ ಗೊಂದಲದಲ್ಲೇ ಮೇಡಂ ಒದ್ದಾಡತೊಡಗಿದಳು. ಹೀಗಿದ್ದಾಗಲೇ ಮಕ್ಕಳ ಪ್ರತಿಭಾ ಪ್ರದರ್ಶನ ಶುರುವಾಯಿತು. ಸಭಾಂಗಣದಲ್ಲಿ ಜನ ಜಾತ್ರೆ. ಒಬ್ಬರಿಗಿಂತ ಒಬ್ಬರು ಪಸಂದೆಂಬಂತೆ ವಯಲಿನ್ ನುಡಿಸಿದರು. ಪ್ರತಿ ವಿದ್ಯಾರ್ಥಿಗಳಿಗೂ ಚಪ್ಪಾಳೆಯ ಸುರಿಮಳೆ. ಕಡೆಗೆ ಉಳಿದವನು ಹರೀಶ್ ಮಾತ್ರ. ಈವರೆಗಿನ ಸಂಭ್ರಮವೆಲ್ಲ ಈ ಹುಡುಗನಿಂದ ಹಾಳಾಗದಿರಲಿ ದೇವ್ರೇ ಅಂದುಕೊಂಡಳು.
ಕಡೆಯದಾಗಿ ಹರೀಶನಿಂದ ವೈಲಿನ್ ವಾದನ ಎಂದು ಪ್ರಕಟಿಸಿದರು. ಮೇಡಂ, ಕಡೆಯ ಕಾರ್ಯಕ್ರಮ ಎಂದಾಕ್ಷಣ ತುಂಬಾ ಜನ ಎದ್ದು ಹೋಗುವರೆಂಬ ಲೆಕ್ಕಾಚಾರ ಆಕೆಯದಾಗಿತ್ತು. ಹರೀಶ್ ನಿಧಾನವಾಗಿ ನಡೆದು ಬಂದ. ಒಮ್ಮೆ ಮೇಲೆ ನೋಡಿದ. ನಂತರ ಎಲ್ಲವನ್ನೂ ಮರೆತು ವೈಲಿನ್ ನುಡಿಸಲು ಶುರುವಿಟ್ಟ. ಅದು ರಾಗವಾಯಿತು, ಹಾಡವಾಯಿತು, ಕೋಗಿಲೆಯ ಇನಿದನಿಯಾಯಿತು, ಸರಿಗಮ ಪದವಾಯಿತು. ದೇವಲೋಕದಲ್ಲಿ ಮಾತ್ರ ಕೇಳಬಹುದು ಅಂತಾರಲ್ಲ, ಅಂಥ ಮಧುರಾತಿ ಮಧುರ ನಾದದ ನದಿ ಅಲ್ಲಿ ಹರಿಯಿತು. ಜನ ಉಸಿರಾಡುವುದನ್ನು ಮರೆತವರಂತೆ ಆ ರಾಗದಲ್ಲಿ ಮೈಮರೆತರು. 5 ನಿಮಿಷದ ನಂತರ ಹರೀಶ್ ವೈಲಿನ್ ಕೆಳಗಿಟ್ಟಿದ್ದೇ ತಡ ಸಭಾಂಗಣ ಒಡೆದು ಹೋಗುವಂತೆ ಚಪ್ಪಾಳೆ ತಟ್ಟಿದರು. ಆತನ ವೈಲಿನ್ ಇನಿದನಿಯಾಗಿ ಜನ ಒನ್ಸ್ ಮೋರ್ ಅಂತ ಕೂಗಲಾರಂಭಿಸಿದರು. ಪ್ರೇಕ್ಷಕರ ಮಾತಿರಲಿ ವೈಲಿನ್ ತರಗತಿಯ ಮೇಡಂ ತಾನೇ ಮುಂದೆ ಬಂದು, ಹರಿ, ಇನ್ನೊಮ್ಮೆ ನುಡಿಸು ಪ್ಲೀಸ್ ಅಂದಳು. ನಂತರದ 5 ನಿಮಿಷ ಮತ್ತೆ ಅಲ್ಲೇ ದೇವಲೋಕದ ಸಂಗೀತ ಕಾರ್ಯಕ್ರಮ ನಡೆದು ಹೋಯಿತು. ಇಂಥ ಅದ್ಭುತ ಪ್ರತಿಭಾವಂತ ಕಾರ್ಯಕ್ರಮವನ್ನು ಕಡೆಯಲ್ಲಿ ಇಟ್ಟುಕೊಂಡಿದ್ದಕ್ಕೆ ಎಲ್ಲರೂ ಟೀಕಿಸಿದರು. ಒಂದಿಬ್ಬರಂತೂ ವೇದಿಕೆ ಹತ್ತಿ ಮೇಡಂಗೆ ಈ ಬಗ್ಗೆ ಕೇಳಿಯೂ ಬಿಟ್ಟರು. ಆಗ ಮೇಡಂ ಹೇಳಿದರು, ನಾನು ಸುಳ್ಳು ಹೇಳ್ತಿಲ್ಲ, ಆ ಹುಡುಗ ವೈಲಿನ್ ತರಗತಿಗೆ ಬಂದೇ ಇಲ್ಲ. ಆದರೂ ಇಷ್ಟು ಮಧುರವಾಗಿ ನುಡಿಸಲು ಎಲ್ಲಿ, ಹೇಗೆ, ಯಾವಾಗ ಕಲಿತ ಎಂದು ತಿಳಿಯಲು ನಾನು ಕಾತರಳಾಗಿದ್ದೇನೆ. ಅವನೇ ವಿವರಣೆ ಹೇಳಲಿ ಅಂದಳು. ವೇದಿಕೆಗೆ ಬಂದು ಮತ್ತೆ ಎಲ್ಲರಿಗೂ ನಮಿಸಿ ಹರೀಶ್ ಹೀಗೆಂದ, ನಾನು ವೈಲಿನ್ ವಾದಕ ಆಗಬೇಕು ಅನ್ನೋದು ನಮ್ಮಮ್ಮನ ಆಸೆಯಾಗಿತ್ತು. ಆಕೆಯೇ ಮುಂದಾಗಿ ತರಗತಿಗೆ ಸೇರಿಸಿದ್ಲು. ನಂತರದ ಕೆಲವೇ ದಿನದಲ್ಲಿ ಆಕೆಗೆ ಕ್ಯಾನ್ಸರ್ ಆಗಿಬಿಟ್ಟಿತು. ಆಕೆಯನ್ನು ನೋಡಿಕೊಳ್ಳುವವರೇ ಇರಲಿಲ್ಲ. ಅಮ್ಮನ ಖುಷಿಗೆ ಅಂತಾನೆ ಸಂಗೀತ ಕಲಿಯಲು ಬಂದಿದ್ದವ ನಾನು. ಕಡೆಗೆ ಅವಳ ಸೇವೆಗೆ ನಿಂತು ತರಗತಿ ತಪ್ಪಿಸಿಕೊಂಡೆ. ವಾರ್ಷಿಕೋತ್ಸವದ ಸುದ್ದಿ ಬಂತಲ್ಲ, ಆಗ ಅಮ್ಮ, ನೀನು ವೈಲಿನ್ ಬಾರಿಸೋದನ್ನು ನೋಡಬೇಕು ಕಂದ ಅಂದಳು. ಅದು ನನ್ನ ಕಡೆಯಾಸೆ ಅಂತಾನೂ ಅಂದಳು. ಆಕೆಗೆಂದೇ ಮನೆ ಅಭ್ಯಾಸ ಮಾಡಿ ತಯಾರಿಯಾಗಿದ್ದೆ. ಅಂಥ ಅಮ್ಮ ನಿನ್ನೆ ಸತ್ತು ಹೋದಳು. ಆಕೆಗೆ ಬಾಲ್ಯದಿಂದಲೇ ಕಿವುಡುತನ, ಮತ್ತು ಒಂದು ವೇಳೆ ಆಕೆ ಬದುಕಿದ್ದರೆ ನನ್ನ ವೈಲಿನ್ ವಾದನ ಇವತ್ತು ಆಕೆಗೆ ಕೇಳುತ್ತಲೇ ಇರಲಿಲ್ಲ. ಆದರೆ ಈಗ ಆಕೆ ಒಂದು ನೆರಳಾಗಿ, ಒಂದು ನೆನಪಾಗಿ, ಒಂದು ರಾಗವಾಗಿ, ಮಧುರ ಸುವಾಸನೆಯಾಗಿ ಜತೆಗೆ ಇದ್ದಾಳೆ. ಅವಳಿಗೆ ಜನರು ಕೈತಟ್ಟುವುದನ್ನು, ಇಡೀ ಸಭಾಂಗಣದ ಜನರೇ ಎದ್ದು ನಿಂತು ಕೈತಟ್ಟುವುದನ್ನು ನೋಡುವ ಆಸೆ ಒಂದೇ ಇತ್ತು. ಆದರೆ ಅವಳು ಈಗ ನನ್ನ ಜೊತೆ ಇಲ್ಲ ಅಂತ ಹೇಳಿ ಸುಮ್ಮನಾದ. ಹೌದಲ್ವೇ? ಅಮ್ಮನಿಗಿದ್ದ ಒಳ್ಳೆಯ ಮನಸ್ಸು ನಿಮ್ಮೆಲ್ಲರಿಗೂ ಇದೆ. ಅಮ್ಮನಿಗೋಸ್ಕರ ಅಂತ ವೈಲಿನ್ ಬಾರಿಸಲು ಶುರುವಿಟ್ಟೆ ಅಷ್ಟೇ. ಉಳಿದಿದ್ದೆಲ್ಲ ಆಕೆಯ ಆಶೀರ್ವಾದ ಎಂದು ಮಾತು ನಿಲ್ಲಿಸಿದ. ಮರುಕ್ಷಣವೇ ಸಂಗೀತದ ಗುರುವಿನ ಶಿರ ಬಾಗಿತು. ಹರೀಶನ ಮಾತು ಕೇಳಿ ಸಭಾಂಗಣದಲ್ಲಿ ಕೂತಿದ್ದ ಎಲ್ಲರ ಕಂಗಳು ಒದ್ದೆಯಾಗಿದ್ದವು. ಪ್ರಿಯ ಕೇಳುವರೆ, ಕತೆ ಇಷ್ಟ ಆಯ್ತಾ?